ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಮುಂದುವರಿದ ಭಾಗವನ್ನು ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅಜಿತ್ ಕೂಗ್ಕೊಂಡು ಬರ್ತಾನೆ, ಚಿನ್ನ ಚಿನ್ನ. ಭೂಮಿ ಭೂಮಿ ಅವನ ವಾಯ್ಸ್ ಕೇಳ್ತಿದ್ದಾಗೇನೆ ಬರ್ತಿದ್ದಾಗೇನೆ, ಅಯ್ಯೋ ನನ್ನ ಚಿನ್ನ ಭೂಮಿ, ನಾನು ನಿನಗೆ ಇನ್ನೊಂದು ಗಿಫ್ಟ್ ಕೊಡೋದೇ ಮರ್ತುಬಿಟ್ಟಿದ್ದೆ, ಇಲ್ಲಿ ನೋಡಿಲ್ಲಿ ಅಂತ ಹೇಳಿ ಫೋಟೋ ಹಿಡ್ಕೊಂಡು ತೋರಿಸ್ತಾನೆ. ಅಮ್ಮ ಹೇಗಿದೆ? ಮುದ್ದಾಗಿದೆ ಕಣೋ, ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರು ಜೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮಿಬ್ಬರು ಜೋಡಿ ಅಂತೇಳಿ ಭೂಮಿ ಅಂತಾಳೆ. ಹೌದು ನನ್ನ ಚಿನ್ನ, ಇನ್ನೊಂದು ಸತಿ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ವಿಶಸ್ ಹೇಳ್ತಾನೆ. ಥ್ಯಾಂಕ್ ಯು ಅಂತೇಳಿ ನುಲಿತಾಳೆ ನಾಚಿಕೆಯಿಂದ. ಏನು ಸಂಗೀತಗಂತೂ ಏನು ಹೇಳಲಿಕ್ಕಾಗೋದಿಲ್ಲ, ಅಂಥ ಸಂಭ್ರಮ ಅವಳಿಗೆ. ಸರಿ, ಎಲ್ಲ ಸಂಭ್ರಮ ಪಡ್ತಾರೆ. ಇಲ್ಲಿ ಅಪೇಕ್ಷಾ ಅಂಜು ಉರ್ಕೊಂಡು ಕೂತಿರ್ತಾರೆ. ಇದು ಬೇರೆ ಬೇಕಿತ್ತ ಇವರಿಗೆ ಅಂತ ಹೊಟ್ಟೆ ಹುರ್ಕೋತಾರೆ ಎಲ್ಲರೂ ಕೂಡ. ಎಲ್ಲರ ಮುಂದೆ ಏನು ಮುದ್ದಿನಿಂದ ಹೇಳಿಬಿಟ್ಟು ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋದ್ಮೇಲೆ ಬರ್ತಾಳೆ ಭೂಮಿ. ಬಂದು ಬಾಕ್ಲು ಹಾಕ್ಕೊಂಡು, ನಿಮ್ಗೆ ಯಾಕೆ ಕೋಪ ಅನ್ನೋದು ನನಗೆ ಗೊತ್ತು, ಇದಕ್ಕೋಸ್ಕರ ತಾನೇ ಅಂತ ಹೇಳಿ ಸಾಹಿತ್ಯನ ಉಂಗುರ ಬೆರಳಿಂದ ತೋರಿಸ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅಜಿತ್ ಇದ್ದವನು, ಹಾಗಲ್ಲ, ಇದು ನಮ್ಮ ಕಾಂಟ್ರಾಕ್ಟ್ ಮದುವೆ ಮುಗಿತಿದ್ದಾಗೇ ನನಗೆ ಈ ಉಂಗುರ ವಾಪಸ್ ಕೊಟ್ಬಿಡ್ಬೇಕು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಭೂಮಿ ಇದ್ದವಳು, ಖಂಡಿತ ಈ ಕಾಂಟ್ರಾಕ್ಟ್ ಮದುವೆ ಮುಗಿತಿದ್ದಾಗೇ ನಿಮಗೆ ಈ ಸಾಹಿತ್ಯನ ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದು ಅಂತೇಳಿ ಭೂಮಿ ಹೇಳ್ತಾಳೆ. ಸರಿ, ಆನಂತರ ಇಲ್ಲಿ ಸಂಗೀತ, ಶ್ರವಣ್ ಎಲ್ಲರೂ ಇರ್ತಾರೆ. ಅವರೆಲ್ಲರೂ ಕೂಡ ಹೋದ್ಮೇಲೆ ಸತ್ಯಣ್ಣನ ಜೊತೆ ಅವಳು ಮಾತಾಡ್ತಾ ನಿಂತ್ಕೊಳ್ತಾಳೆ. ಅಲ್ವೋ ಸತ್ಯ, ಇವರು ಇಬ್ಬರು ನಿಜವಾಗ್ಲೂ ಕೂಡ ಗಂಡ ಹೆಂಡ್ತೀರಾ ಅನ್ನೋ ಅನುಮಾನ ಕಾಣೋ ನನಗೆ. ಅದು ಯಾಕಮ್ಮ ನಿಮಗೆ ಈ ಅನುಮಾನ ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ಕೇಳಿದಾಗ, ಅಲ್ವೋ, ಯಾರಾದರೂ ಲವ್ವರ್ ಉಂಗುರ ತಗೊಂಡು ಬಂದು ಹೆಂಡ್ತಿಗೆ ತೊಡಿಸ್ತಾರೇನೋ? ನನ್ನನ್ನೇ ಕೇಳಿದ ನಾನು ಇನ್ನೂ ಕೂಡ ಚೆನ್ನಾಗಿರೋ ಉಂಗುರ ತಂದು ಕೊಡ್ತಿದ್ನಪ್ಪ. ಅದಾಗಲ್ಲ ಕಣಮ್ಮ, ನಾನು ಥೆರಪಿ ಕೊಟ್ಟಿದ್ದೇನೆ. ಥೆರಪಿ ಅಂದರೆ ಮನೋಥೆರಪಿ ನಮ್ಮ. ಯಾಕೆಂದರೆ ಸಾಹಿತ್ಯನ ಗುಂಗಿನಲ್ಲೇ ಕಾಲ ಹಾಕ್ತಾ ಇರೋ ಇವನಿಗೆ ಆ ಉಂಗುರ ನೋಡಿದಾಗೆಲ್ಲ ಸಾಹಿತ್ಯನೇ ಜ್ಞಾಪಿಸ್ಕೊಳ್ತಾನೆ. ಅದಕ್ಕೆ ಒಂದು ಬದಲಾವಣೆ ಬೇಕಿತ್ತು. ಅದಕ್ಕೋಸ್ಕರನೇ ನಾನೇ ಇದು ಭೂಮಿಗೆ ತೊಡಿಸ್ಲಿ ಅಂತ ಹೇಳಿ ನಾನೇ ಅರೇಂಜ್ ಮಾಡಿದೆ. ಈ ಥರ ಮನೋಥೆರಪಿ ಕೊಟ್ಟಿದ್ದೀನಿ. ಆ ಉಂಗುರ ನೋಡಿದಾಗೆಲ್ಲ ಭೂಮಿ ಕೈಲಿ ಭೂಮಿನೇ ನೆನಪಾಗಬೇಕು, ಭೂಮಿನೇ ಅವನ ಮನಸ್ಸಿನಲ್ಲಿ ಉಳ್ಕೋಬೇಕು. ಅದಕ್ಕೋಸ್ಕರ ಸಾಹಿತ್ಯನ ಆದಷ್ಟು ಬೇಗನೆ ಅವನ ಮನಸ್ಸಿನಿಂದ ಅಳಿಸ್ಲಿ ಅಂತ ಹೇಳಿ ನಾನು ಈ ನಿರ್ಧಾರ ಮಾಡಿದ್ನಮ್ಮ, ಈ ಅರೇಂಜ್ಮೆಂಟ್ ಮಾಡಿದ್ನಮ್ಮ. ಹೇಗಿದೆ ಏನೋನಪ್ಪ, ಒಟ್ಟಾರೆ ಎಲ್ಲ ಸರಿ ಹೋದರೆ ಸರಿ ಅಂತ ಹೇಳಿ ಸಂಗೀತ ಅಂದರೆ, ಇದು ಸರಿನೇನೋ? ಎಷ್ಟೇ ಆಗಲಿ ಏನೋ ಲವ್ವರ್ ಅಲ್ವಾ, ಆ ಲವ್ವರ್ ಉಂಗುರ ತಗೊಂಡೋಗಿ ನಾವು ಹೆಂಡ್ತಿಗೆ ತೊಡಿಸಿ ಅವಳು ಏನು ಅಂದ್ಕೊಳ್ಳಲ್ಲ ಭೂಮಿ, ಹೇಳು ಅಮ್ಮ. ಸಾಹಿತ್ಯನ ಅಗಾಧವಾಗಿ ಪ್ರೀತಿಸ್ತಿದ್ದ ಅಜಿತ ಅನ್ನೋದು ಗೊತ್ತು ಭೂಮಿಗೆ. ಆ ಉಂಗುರ ತೊಟ್ಕೊಂಡಿರೋದಕ್ಕೆ ಭೂಮಿಗೆ ಏನು ಅನಿಸ್ತದೆ ಹೇಳಿ? ಸಾಹಿತ್ಯನಷ್ಟೇ ನನ್ನನ್ನು ನನ್ನ ಗಂಡ ಅಗಾಧವಾಗಿ ಪ್ರೀತಿಸ್ತಾನೆ ಅನ್ನೋ ಭಾವನೆ ಅವಳಿಗೆ ಬರ್ತದೆ. ಹಾಗಾಗಿ ನಾನು ಈ ವ್ಯವಸ್ಥೆ ಮಾಡಿದ್ದೀನಿ. ನೀವು ಚಿಂತೆ ಮಾಡಬೇಡಿ, ನೆಮ್ಮದಿಯಾಗಿ ನಿದ್ದೆ ಮಾಡೋಗಿ. ಅಮ್ಮ, ಇನ್ನೊಂದು ಪ್ಲ್ಯಾನ್ ಮಾಡಬೇಕು. ಈ ಜೋಡಿ ಅಕ್ಕಿಗಳು ಹಾರಾಡ್ಕೊಂಡು ಜಗಳ ಆಡ್ಕೊಂಡು ಹೀಗೆ ಇರಲಿ, ಇನ್ನೊಂದು ವ್ಯವಸ್ಥೆ ಮಾಡಬೇಕಮ್ಮ. ನಾನು ಕೆಟ್ಟವನಾದರೂ ಪರವಾಗಿಲ್ಲ ಅಂತ ಹೇಳಿ ಅವರಿಬ್ಬರು ಮತ್ತೊಮ್ಮೆ ಫಸ್ಟ್ ನೈಟ್ ಮಾಡೋಕ್ಕೆ ಅಂತೇಳಿ ಪ್ಲ್ಯಾನ್ ಹೇಳ್ಕೊಡ್ತಾನೆ. ಆಯ್ತಪ್ಪ ಅಮ್ಮ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅರ್ಥ ಆಯ್ತಪ್ಪ ನೀನು ಹೇಳಿದ್ದು. ಅಂತೂ ಸತ್ಯ, ಇಲ್ಲಿ ರಾಮ ಸೀತೆ ಜೀವನದಲ್ಲಿ ರಾಮ ಸೇತು ಆಗಿ ಅನುಬಂಧನ ಕೂಡಿಸ್ತಾ ಇದೀಯ ಕೊಡೋ ನೀನು. ಏನು ಮಾಡೋದಮ್ಮ, ಎಲ್ಲ ದೇವರಿಚ್ಛೆ ಅಂತೇಳಿ ಸತ್ಯಣ್ಣ ಅಂತಾರೆ. ಸರಿನಪ್ಪ ಅಮ್ಮ, ಬರಲಾ ಅಂತೇಳಿ ಸತ್ಯಣ್ಣ ಅಂತಾರೆ. ಆಯ್ತು ಕೊಡೋ ಸತ್ಯ, ಹೋಗಿದ್ ಬಾ ಅಂತೇಳಿ ಸಂಗೀತ ತಮ್ಮ ಕೆಲಸದ ಕಡೆಗೆ ಹೋಗ್ತಾರೆ. ಇಲ್ಲಿ ಅಪೇಕ್ಷನ್ನ ಸೂಟ್ ಕೇಸ್ ತೊಗೊಂಡು ಬಂದು ಹಾಲಲ್ಲಿ ಇಡ್ತಾರೆ. ಅದಕ್ಕೆ ಅಪೇಕ್ಷೆ ಬಂದ್ಬಿಟ್ಟು, ಏನಮ್ಮ ನನ್ನ ಬ್ಯಾಗ್ ಅಲ್ವಮ್ಮ ಇದು? ಹೌದು ನಿನ್ನ ಬ್ಯಾಗೆ. ತವ್ರ ಮನೆಗೆ ಬಂದವರು ಟ್ರಿಪ್ಪಿಗೆ ಬಂದಾಗೆ ಬಂದು ಹೋಗ್ಬೇಕು ಹೆಣ್ಮಕ್ಳು, ಇಲ್ಲೇ ಜಾಂಡ ಊರೋದಲ್ಲ. ಏನಮ್ಮ ಈಗಂತಿದೀಯಾ? ಅದಕ್ಕೆ ರಮಣ್ ಇದ್ದವರು, ಏನು ನಿನ್ನ ಮಾತಿನ ಅರ್ಥ ಅಂದರೆ ಅಪೇಕ್ಷೆ ಗಂಡನ ಮನೆಗೆ ಹೋಗ್ಬೇಕಾ? ಹೌದು, ಇವತ್ತು ಗಂಡನ ಮನೆಗೆ ಕಾಲು ಇಡಲೇಬೇಕು ಅವಳು. ಏನು ಸಂಗೀತ, ಏನಾಗಿದೆ ನಿನಗೆ ಅಂತೇಳಿ ರಮಣ್ಣ ಅಂತಾರೆ. ರೀ, ನೀವು ಮಾತಾಡ್ಬಿಡಿ ಮಧ್ಯೆ, ನೀವು ಸೈಲೆಂಟಾಗಿ ಕೂತ್ಕೊಬಿಡಿ. ಆಯಿತು, ನಾನು ತೊಲಗ್ಬೇಕು ತಾನೇ ನಿನಗೆ ಅಂತೇಳಿ ಅಪೇಕ್ಷೆ ಅಂತಾಳೆ. ಹೌದು, ನೀನು ಇವತ್ತು ಗಂಡನ ಮನೆಗೆ ಹೋಗ್ಲೇಬೇಕು. ಎಷ್ಟು ದಿನನಾದರೂ ತವ್ರ ಮನೆಯಲ್ಲಿ ಉಳ್ಕೊಳ್ಳೋದು ಸರಿಯಲ್ಲ ಹೆಣ್ಮಕ್ಳು. ಹೋಯ್ತಾ ಇರು ನೀನು.
ಹಾಗಾತಿದ್ದಾಗೇನೆ ಹೋಗಿ ತಿನ್ಬಿಡು ತೊಲಗ್ ತಿನ್ಬಿಡು ಅಂತೇಳಿ ಹೊರ್ಗಡೆ ಬರ್ತಾರೆ. ಎಲ್ಲರೂ ಅವಳನ್ನ ತಡಿಯೋಕೆ ಅಂತ ಹೇಳಿ ಹಿಂದಿಂದನೇ ಬರೋಕ್ಕೆ ಹೋಗ್ತಾರೆ. ಆದರೆ ಏನು ಮಾಡಿದರೂ ಕೂಡ ತಡೆಯೋಕ್ಕಾಗಲ್ಲ. ಸಂಗೀತ ಹೇಳ್ತಾಳೆ, ಅದಕ್ಕೆ ನಾನು ಕೂಡ ನನ್ನ ಮಗಳು ಚೆನ್ನಾಗಿರಲಿ ಅಂತಲೇ ಅವಳು ಒಳ್ಳೇದಕ್ಕೇ ನಾನು ಈ ವ್ಯವಸ್ಥೆ ಮಾಡಿರೋದು, ಎಲ್ಲ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಅಂದ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಸಂಗೀತ. ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.